ಲೋಕಸಭಾ ಕ್ಷೇತ್ರದ ಹಿಂದಿನ ಎಲ್ಲ ಚುನಾವಣೆಗಳನ್ನು ಮತ್ತು ಸದ್ಯದ ಹಾಲಿ ಪರಿಸ್ಥಿತಿಯನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ನೋಡಿದಾಗ ಹಾವೇರಿ ಲೋಕಸಭಾ ಕ್ಷೇತ್ರ 2 ಜಿಲ್ಲೆಗಳನ್ನು ಒಳಗೊಂಡಿರತಕ್ಕಂಥ 8 ವಿಧಾನಸಭಾ ವ್ಯಾಪ್ತಿಯ 848 ಗ್ರಾಮಗಳನ್ನು ಹೊಂದಿರತಕ್ಕಂಥ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ. ಕಳೆದ 15 ವರ್ಷಗಳಿಂದ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಹಾಗೆ ಸುಮಾರು 6 ಲಕ್ಷಕ್ಕೂ ಅಧಿಕ ವೀರಶೈವ ಲಿಂಗಾಯತ ಸಮುದಾಯದ ಮತಗಳನ್ನು ಹೊಂದಿರತಕ್ಕಂಥ ವೀರಶೈವ ಲಿಂಗಾಯತ ಸಮುದಾಯದ ಪ್ರಾಬಲ್ಯ ಹೊಂದಿರುವಂಥ ಗಟ್ಟಿಯಾಗಿರ್ತಕ್ಕಂಥ ಮತಕ್ಷೇತ್ರ ಹಾವೇರಿ ಲೋಕಸಭಾ ಕ್ಷೇತ್ರ. ಹಾಗಾಗಿ 2024ನೇ ಇಸ್ವಿಯ ಲೋಕಸಭಾ ಚುನಾವಣೆ ಸಹಜವಾಗಿಯೇ ರಂಗೇರಿದೆ. ಹಾಗೆ ಆಕಾಂಕ್ಷಿಗಳ ಪಟ್ಟಿ ಕೂಡ ದಿನದಿಂದ ದಿನಕ್ಕೆ ಬೆಳೀತಾನೆ ಇದೆ. ಹಾಗಾಗಿ ಯಾರು ಸೂಕ್ತರು, ಯಾರು ಅರ್ಹರು, ಯಾರು ಬಲಿಷ್ಠರು, ಯಾರು MP ಚುನಾವಣೆಗೆ ಸೂಕ್ತವಾಗಿರ್ತಕ್ಕಂಥ ಅಭ್ಯರ್ಥಿ ಅನ್ನತಕ್ಕಂಥದ್ದನ್ನು BJP ಪಕ್ಷ ಆಗಿರಲಿ ಅಥವಾ ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಇನ್ಯಾವುದೇ ಆಗಿರಲಿ, ಇಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮೇಲೆ ಒಂದು ಹಂತದ ಪ್ರಕ್ರಿಯೆ, ಎರಡನೇದಾಗಿದ್ದು ಪಕ್ಷವಾರು ಚಟುವಟಿಕೆ. ಕಾಂಗ್ರೆಸ್ ಪಕ್ಷ ಅಂತ ಬಂದಾಗ ಆ ಪಕ್ಷದ ಮುಖಂಡರು ಕಾರ್ಯಕರ್ತರು ಅದರದೇ ಆದಂಥ ವೋಟ್ ಬ್ಯಾಂಕ್ ಒಂದು ಹಂತದ. ಇನ್ನು BJP ಅಂತ ಬಂದಾಗ ಈ ಪಕ್ಷದ ಮುಖಂಡರು ಕಾರ್ಯಕರ್ತರು ವೋಟ್ ಬ್ಯಾಂಕ್ ಇದರಲ್ಲಿ ಹಾಕಿದ್ದು ಒಂದು ವಿಚಾರ. ಇನ್ನು ಎರಡನೇದು ಸಹಜವಾಗಿಯೇ ಕ್ಷೇತ್ರದಲ್ಲಿ ಹಿಂದುಳಿದ ವರ್ಗದವರಿಗೆ OBC ಕ್ಯಾಟಗರಿಗೆ ಈ ಬಾರಿ ಅವಕಾಶ ಮಾಡಿಕೊಡಿ ಅಂತ ಆ ಬೇಡಿಕೆ ಕೂಡ ಕೇಳಿ ಬರ್ತಾ ಇದೆ BJP ವಲಯದಲ್ಲಿ. ಹಾಗೆ ವೀರಶೈವ ಲಿಂಗಾಯತ ಸಮುದಾಯಕ್ಕೂ ಕೂಡ ಸಹಜವಾಗಿಯೇ ಪ್ರಾಬಲ್ಯವಾಗಿರ್ತಕ್ಕಂಥ ಕ್ಷೇತ್ರ, ನಮಗೂ ಒಂದು ಅವಕಾಶ ಕೊಡಿ ಅಂತ ಕೂಡ ಅವರು ಕೇಳ್ತಾ ಇದ್ದಾರೆ. ಒಟ್ಟಾರೆ ಈ ರಾಜಕೀಯ ಬೆಳವಣಿಗೆಗಳನ್ನು ದಿನದಿಂದ ದಿನಕ್ಕೆ ತಿರುವು ಪಡ್ಕೊಳ್ತಾ ಇದೆ. ಹಾಗೆ ಇದು ಕುತೂಹಲವನ್ನು ಕೂಡ ಕುತೂಹಲ ಕೂಡ ಮೂಡ್ತಾ ಇದೆ. ಹಾಗಾಗಿ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ಅಭ್ಯರ್ಥಿಗಳನ್ನು ಇವರು ಆಯ್ಕೆ ಮಾಡೋದರಿಂದ ಕ್ಷೇತ್ರದಲ್ಲಿ ಒಂದು ಕರೆಕ್ಟಾಗಿ ಒಂದು ಪ್ಲಾಟ್ಫಾರ್ಮ್ಗೆ ಬರಲಿಕ್ಕೆ ಸಾಧ್ಯತೆ ಇದೆ. ಆ ಉದ್ದೇಶದಿಂದ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ದೃಷ್ಟಿಯಿಂದ ಹೆಚ್ಚಿನ ಅನುದಾನವನ್ನು ಹಾಕಿಸ್ಕೊಂಡು ಬರತಕ್ಕಂಥದ್ದು, ಜೊತೆಗೆ ಇಂಡಸ್ಟ್ರಿಯಲ್ ಸೆಕ್ಟರನ್ನು ಅಭಿವೃದ್ಧಿಪಡಿಸೋದ್ರಿಂದ ನಮ್ಮ ಮಕ್ಕಳು ಇಲ್ಲೇ ಓದ್ತಾರೆ, ಇಲ್ಲೇ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಇಲ್ಲೇ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ತುಂಬ ಅನುಕೂಲವಾಗ್ತದೆ. ಹಾಗಾಗಿ ಇಂಡಸ್ಟ್ರಿಯಲ್ ಸೆಕ್ಟರ್ ಡೆವಲಪ್ಮೆಂಟ್ ಆಗೋದ್ರಿಂದ ಸಹಜವಾಗಿಯೇ ಸ್ಥಳೀಯ ಉದ್ಯೋಗ ಅವಕಾಶಗಳು ಬರುತ್ತದೆ. ಹಾಗೆ ಇತರೆ ವ್ಯಾವಹಾರಿಕ ಚಟುವಟಿಕೆಗಳ ಗರಿಗೆದಿರ್ತದೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ಒಬ್ಬ ಪ್ರಬುದ್ಧ ನಾಯಕನ ಅವಶ್ಯಕತೆ ಇದೆ. ಹಾಗಾಗಿ ಜನರಲ್ಲಿ ಸಾಮಾನ್ಯವಾಗಿ ಬದುಕೊಳ್ಳೋಂಥ ನಾಯಕನ ಅವಶ್ಯಕತೆ ಇದೆ. ಹೈಕಮಾಂಡ್ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನೋದನ್ನು ನಾವು ಕಾದು ನೋಡ್ತಾ ಇದ್ದೀವಿ. ಹಾಗೆ ಬರ್ತಕ್ಕಂಥ ಅಭ್ಯರ್ಥಿಗೆ ಶುಭವಾಗಲಿ ಅಂತ ನನ್ನ ಕಡೆಯಿಂದ ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.